ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಗೌರವಾನ್ವಿತ ಮುಜಫರ ಮಧ್ಯ ಸಾಹೇಬರು, ಹಿರಿಯ ಶ್ರೇಣಿ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಅವರನ್ನು ಗೌರವಪೂರ್ವಕವಾಗಿ ತಮ್ಮ ಅಮೃತ ಹಸ್ತದಿಂದ ನೀರನ್ನು ಉಳಿಸುವುದರ ಮುಖಾಂತರ ಮೊದಲ ಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಗೋಪಾಲ್ ಗೌಡರು, ಉಪಾಧ್ಯಕ್ಷ ಮಣಿವಣ್ಣ ಸರ್ ಅವರು, ಮತ್ತು ಹಿರಿಯ ಶ್ರೇಣಿ ನ್ಯಾಯಾಧೀಶರಾಗಿರ್ತಕ್ಕಂಥ ವಿನೋದ್ ಕುಮಾರ್ ಸರ್ ಅವರು ಮತ್ತು ಚಂದ್ರಶೇಖರ್ ಸರ್ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಜಗತ್ತಿಗೆ ತಿಳಿಸಲು ಮತ್ತು ಜಾಗತಿಕ ನೀರಿನ ಬಿಕ್ಕಟ್ಟಿನ ಬಗ್ಗೆ ಜಾಗೃತಿ ಮೂಡಿಸಲು ಈ ಉದ್ದೇಶದಿಂದ ಇಂದು ನಗರಸಭೆಯ ಸಭಾಂಗಣದಲ್ಲಿ ನಮ್ಮ KGF ತಾಲೂಕು ಕಾನೂನುಗಳ ಸೇವೆಗಳ ಸಮಿತಿ, ವಕೀಲ ಸಂಘ KGF ಹಾಗೂ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ವಿಶ್ವ ಜಲ ದಿನದ ಆಚರಣೆಯ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರರಾದ ಶ್ರೀ ಎಂ ಚಂದ್ರಶೇಖರ್ ಅವರೇ, ಮುಖ್ಯ ಅತಿಥಿಗಳಾಗಿ ನನ್ನೊಂದಿಗೆ ಆಗಮಿಸಿರುವ ನನ್ನ ಸಹೋದರ ನ್ಯಾಯಾಧೀಶರಾದ ಶ್ರೀ ವಿನೋದ್ ಕುಮಾರ್ ಸಾಹೇಬ್ರೆ, ವಕೀಲ ಸಂಘದ ಅಧ್ಯಕ್ಷರಾದ ಶ್ರೀ SN ರಾಜಗೋಪಾಲ್ ಗೌಡ ಅವರೇ, ಉಪಾಧ್ಯಕ್ಷರಾದ ಶ್ರೀ B ಮಣಿವಣ್ಣನವರೇ, ವಿಶ್ವ ಜಲ ದಿನ ಈ ದಿನವನ್ನು ನಾವು ಇಂದು ಆಚರಣೆ ಮಾಡ್ತೇವೆ. ಇದು ನಿಮಗೆ ನಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿದ್ದು ದಿವಸ. ತುಂಬ ಪ್ರಾಮುಖ್ಯತೆ ಇದೆ ಈ ದಿವಸಕ್ಕೆ. ಈ ದಿನವನ್ನು ನಾವು ಪ್ರತಿ ವರ್ಷ 22ನೇ ಮಾರ್ಚ್ದಂದು ಆಚರಣೆ ಮಾಡ್ತೀವಿ. 1993ರಿಂದ ಹಿಡಿದು ಇಲ್ಲಿವರೆಗೂ ನಾವು ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ತಾ ಬರ್ತಾರೆ. ಇದರ ಮುಖ್ಯ ಉದ್ದೇಶ ನೀರನ್ನು ಸಂರಕ್ಷಿಸುವ, ನೀರಿನ ಮೂಲಗಳನ್ನು ಸಂರಕ್ಷಿಸುವ ಮತ್ತು ಅದು ನಮ್ಮ ಮುಂಬರುವ ಪೀಳಿಗೆಗಳಿಗೆ ಉಳಿಯುವಂತೆ ಮಾಡುವ ಸಂಕಲ್ಪದೊಂದಿಗೆ ನಾವು ಈ ದಿನವನ್ನು ಆಚರಣೆ ಮಾಡ್ತೀವಿ. ನೀರು ಇರೋದು ತುಂಬ ಮುಖ್ಯ, ನಿಮಗೆಲ್ಲರೂ ಗೊತ್ತು. ನೀರಿಲ್ಲದೆ ಯಾವುದೇ ಜೀವಿ ಬದುಕು ಸಾಧ್ಯ. ನೀರಿಲ್ಲದೆ ನಾವು ಯಾವುದೇ ಜೀವಿಯ ಜೀವನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯ. ಹುಟ್ಟಿದಾಗಿನಿಂದ ಸಾಯುವವರೆಗೂ ಸಹ ಪ್ರತಿಯೊಂದು ಜೀವಿಯು ನೀರಿನ ಆಸರೆ ಇಲ್ಲದೆ ಬದುಕಲಾಗಿದೆ. ಇಂದಿಗೂ ಸಹ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಾತಿದೆ, ಸಾಯುವ ಕೊನೆಯ ಕ್ಷಣದಲ್ಲೂ ಬಾಯಿಗೆ ಒಂದು ಹನಿ ಗಂಗಾಜಲ ಬಿದ್ದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಅಷ್ಟೊಂದು ಮಹತ್ವ ನೀರಿಗಿದೆ. ಪ್ರತಿಯೊಂದು ಹನಿಯು ಅಮೂಲ್ಯವಾಗಿದೆ, ಅದನ್ನು ನಾವು ಉಳಿಸ್ಬೇಕು. ನಿಮಗೆಲ್ಲರೂ ಗೊತ್ತು, ನಾವು 1 ದಿನ 2 ದಿನ 3 ದಿನ ಆಹಾರ ಇಲ್ಲದೆ ಬದುಕಬಹುದು, ಆದರೆ ನೀರಿಲ್ಲದೆ ಬದುಕಾಗಲ್ಲ. ಇನ್ನೊಂದು ನಿಮಗೆ ವಿಶೇಷತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ದೇಹದ ಸುಮಾರು 70% ಭಾಗ, ಶೇಕಡ 70% ಭಾಗ ನೀರಿನಿಂದ ಕೂಡಿದೆ. ಅಂದರೆ 70% ನಮ್ಮ ಬಾಡಿದು ನೀರಿನಿಂದ ಕೂಡಿದೆ ಅಂತ. ಅಷ್ಟೊಂದು ಮುಖ್ಯವಾದಂಥ ನೀರು. ನಾವೆಲ್ಲ ಓದಿದ್ದೀವಿ, ಮಕ್ಕಳು ವಿಶೇಷವಾಗಿ ನಿಮ್ಮ ಸ್ಕೂಲೆಲ್ಲ ಓದಿದ್ದೀರಾ. ನಮ್ಮ ಪೃಥ್ವಿಯ ಮೇಲೆ ಸುಮಾರು 71% ಭಾಗ ನೀರಿನಿಂದ ಆವರಿಸಿಕೊಂಡಿದೆ. ನೆಲ ಇರೋದು 29% ಮಾತ್ರ, 20% ಮಾತ್ರ. ಅದರಲ್ಲಿ 71% ನೀರಿನಲ್ಲಿ ಸಿಹಿ ನೀರ ಇರೋದು ಬಹುಶಃ ತಪ್ಪಿಲ್ಲದೆ ಹೇಳಿದ್ರೆ ಅದು ಕುಡಿಯೋ ನೀರಿನ. ಸಿಹಿ ನೀರಿರೋದು ಬಹುಶಃ 5% ಇರಬೇಕು ಅಂತ ನಂಗೆ ಅನಿಸುತ್ತೆ. 5% ಸಿಹಿ ನೀರು ಇರೋದು, ಮಿಕ್ಕಿದ್ದೆಲ್ಲ ಉಪ್ಪಿನ ನೀರು, ಎಲ್ಲ ಸಮುದ್ರ ನೀರು. ಈ 5% ಕುಡಿಯೋಕ್ಕಾಗಲ್ಲ, ಅದರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದು ಕೂಡಿರುತ್ತೆ. ಕುಡಿಯೋ ನೀರು ಇರೋದು ಕೇವಲ 1%, 1.2% ಇರೋದು. ಭೂಮಿ ಮೇಲೆ 1.2% ನೀರು ಮಾತ್ರ ಕುಡಿಯೋ ನೀರು. ಇಷ್ಟರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಈಗ ಈ 1% ಏನು ಕಡಿಮೆ ಇಲ್ಲ ನನ್ನ ಪ್ರಕಾರ. ಈ 1% ನಾವು ಕರೆಕ್ಟಾಗಿ ಸಂರಕ್ಷಣೆ ಮಾಡಿ ನಾವು ಉಪಯೋಗ ಮಾಡಿದರೆ ಇಷ್ಟು ಸಾಕಾಗುತ್ತೆ. ಆದರೆ ಈ ದಿನ ನಮ್ಮ ಪ್ರಪಂಚಕ್ಕೆ ಆ 1% ನೀರು ಅದರ ಅಭಾವ ಕಾಡುತ್ತದೆ.
ಯಾಕಂತಂದ್ರೆ ಅದನ್ನು ನಾವು ಸರಿಯಾಗಿ ಸಂರಕ್ಷಣೆ ಮಾಡ್ಕೋತೀವಿ. ಅದು ಹಾಳಾಗಿ ಹೋಗ್ತಿದೆ, ಮಾಲಿನ್ಯವಾಗ್ತಿದೆ. ಅದರಿಂದ ಜಗತ್ತಿಗೆ ನೀರಿನ ಸಮಸ್ಯೆ ತುಂಬ ಆಗ್ತದೆ. ನಮ್ಮ ದೇಶ ಇದಕ್ಕೆ ಅಪವಾದ ಅಲ್ಲ. ನಮ್ಮ ದೇಶದಲ್ಲಿಯೂ ಸಹ, ಭಾರತ ದೇಶದಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ. ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ, ನಗರೀಕರಣ, ಉದ್ದಿಮೆಗಳು ಮತ್ತು ನಮ್ಮ ಜೀವನ ಶೈಲಿ, ಹೆಚ್ಚು ನೀರಿನ ಅವಶ್ಯಕತೆ ಇರುವಂಥ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಅದರಿಂದ ನಮ್ಮ ದೇಶ ತುಂಬ ಅನಾಹುತದ ಕಡೆಗೆ ಸಾಗುತ್ತಿದೆ. ಮೊದಲಿನ ಒಂದು ಕಾಲಿತ್ತು, ಮಳೆ ನೀರಿನ ಮೇಲೆ ತುಂಬ ಜನ ಡಿಪೆಂಡ್ ಆಗ್ತಿದೆ, ಸರ್ಫೇಸ್ ವಾಟರ್. ಆದರೆ ಈ ಒಂದು ಕಾಲ ಬಂದಿದೆ, ಅಂತರ್ಜಲದ ಮೇಲೆ ನಾವು ತುಂಬ ಡಿಪೆಂಡ್ ಆಗ್ತೀವಿ, ಅಂಡರ್ಗ್ರೌಂಡ್ ವಾಟರ್. ಮಕ್ಕಳು ಇದನ್ನು ವಿಶೇಷವಾಗಿ ತಿಳ್ಕೋಬೇಕು ಮತ್ತು ಇದನ್ನು ಬೇರೆಯವ್ರಿಗೂ ತಿಳಿಸ್ಬೇಕು. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.